ಏನ್ಲೆ ಸರ್ದಿ ಯಾವಾಗ್ಲೇ ಗೃಹ ಪ್ರವೇಶ ಇವಮ್ಮನ್ ಮನೆ ತಕ್ಕಂತೂ ಓಡಾಡಂಗಿಲ್ಲ ಬಿಡಿ ಯಾವಾಗೂ ಮುಂದೊಂದು ಗೋಳೆ ಆ ಆಳೆ ಮನೆಗೆ ಗೃಹ ಪ್ರವೇಶ ಬೇರೆ ಮಾಡಕ್ ಹೋಯ್ತಾರೆ ವಾಸ ಮನೆ ಕೊಟ್ಬಿಟ್ಟು ಕರಿತೀವಿ ಅಲ್ಲಿ ಗಂಟ ಬದುಕಿದ್ರೆ ಬರಿವಂತೆ ಬಿಡು ಈ ಮನೆಗೆ ನೀ ಗೃಹ ಪ್ರವೇಶ ಮಾಡ್ತೀನಿ 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 ಅಂತ ಹೇಳ್ತಾ ಇದ್ದೆ ಈಗ ನೋಡಿದ್ರೆ ವಾಸ ಮನೆ ಕೊಡ್ತೀನಿ ಅಂತ ಹೇಳ್ತಾ ಇದೀಯಾ ಆಳೆ ಮನೆಗೆ ಗೃಹ ಪ್ರವೇಶ ಮಾಡಿದ್ರೆ ಏನ್ ಸಂದಕ್ಕಿರ್ತದೆ ವಾಸ ಮನೆ ಟ್ರಿಪ್ಲೆಕ್ಸ್ ಕೊಟ್ಬಿಟ್ಟು ಕರಿತೀನಿ ಅವಾಗ ಬರುವಂತೆ ಬಿಡದೆ ಸುಮ್ಕೇನಿಯ ಹೋದಾಗ ಬಂದಾಗ ಕುಂತ್ರು ನಿಂತ್ರು ಯವ್ವ ತಾಯಿ ನಿಂದೆ ನೆನೆಯ ಪುರಾಣ ಕೇಳಿಸ್ಕೊತಾ ಇದೀವಿ ನಾವಂತೂನುವೆ ಯಾವಾಗ ಗೃಹ ಪ್ರವೇಶ ಇವಾಗ ಕಾರ್ದು ಊಟ ಹಾಕ್ತೀನಿ ಸುಮ್ಕಿರು ಹೋಗಿ ಬಂದಾಗ ಬಂದು ಹೋದಾಗೆಲ್ಲ ಕೇಳಕ್ ಬಿಡ್ಬೇಡ ನಂತಾಗೆ ಕಿತ್ತೋಗಿರೋರ್ಗೆಲ್ಲ ಉತ್ತರ ಕೊಡ್ಬೇಕು ಅಂತಂದ್ರೆ ನಾಳೆ ರಿಜಿಸ್ಟ್ರೇಷನ್ ಆಗಿದಲ್ಲ ಅವಾಗ 20 ಲಕ್ಷ ತಗೊಂಡು ಒಂದು ಡೂಪ್ಲೆಕ್ಸ್ ಮನೆ ತಕ್ಕಬಿಟ್ಟು ಆಮೇಕಿಂದ ಇವ್ರ ಹತ್ರ ಮಾತಾಡೋಣ ನಡಿಲೆ ಹೋಗೋಣ ಇವೇನು ಗೋಳ್ಗಿಗೂ ನನ್ನ ಮನೆ ಕೊಡ್ತಾವ ಇವು ಕೊಟ್ಟಿದ್ರು ಕೊಡ್ತವೆ ಇವನ್ ಯಾರು ನಂಬ್ತಾರೆ ಹೆಂಗ್ ನಂಬ್ತಾರೆ ಇವನ್ನ ಹೇಳು ಅಯ್ಯೋ ಶಿವನೇ ಏನೋ ಅಮ್ಮ ಮಗಳು ನಂಬಕ್ಕಾಗಿಲ್ಲ ಕೊಟ್ಟಿದ್ರು ಕೊಟ್ಬಿಡ್ತಾರೆ ಅಂತ ಅನ್ನಿಸ್ತದೆ ಬಿಡು ಕರ್ದಾಗ ಹೋಗೋನ್ ಗೃಹ ಪ್ರವೇಶಕ್ಕೆ ಅಬ್ಬಬ್ಬಾ ಎಲ್ಲೆಲ್ಲಿ ಅಂತ ನಿಮ್ಮನ್ನ ಹುಡ್ಕೋದು ಹುಡ್ಕಿ ಸಾಕಾಯ್ತು ಊರೆಲ್ಲ ಹುಡುಕ್ದೆ ಕೇರಿ ಎಲ್ಲ ಹುಡುಕ್ದೆ ನೀವ್ ಇಂತ ಜಾಗದಾಗಿತ್ತೀನಿ ಅಂತ ಒಂದ್ ಮಾತನ್ನ ಹೇಳೋದಲ್ವೇ ಹುಡ್ಕಿ ಸಾಕಾಗ್ ನಮ್ ಜನ್ಮಕ್ ಸಾಕಾಗೋಯ್ತು ನೋಡು ಅಯ್ಯೋ ನೀವು ಗುರುವಾರ ರಿಜಿಸ್ಟ್ರೇಷನ್ ಅಂತ ಹೇಳಿದ್ರಲ್ಲ ಗುರುವಾರ ನೀ ಬರ್ಕೊಟ್ಬಿಡನಿ ನೀ ಇಷ್ಟು ಬೇಗ ಬರ್ಕೊಟ್ಬಿಟ್ಟು ಏನ್ ಮಾಡೋದು ಬಿಡು ಇಲ್ಲಿ ಬುಧವಾರ ಇವತ್ತಿನ ಗುರುವಾರ ಬರ್ಕೊಡನಿ ಬಿಡು ಅಂತ ಹೇಳ್ಬಿಟ್ಟು ಸುಮ್ಕಾಗ್ಬಿಟ್ಟೆ ಇವತ್ತೇ ಬರ್ಕೊಡ್ಬೇಕೆ ನನಗೆ ಗೊತ್ತಿತ್ತು ಆ ಮನೆ ನೋಡಿದ್ರೆ ಯಾರೂನು ಸುಮ್ಕೆ ನೀ ಇರಕ್ಕಿಲ್ಲ ಅವ್ರೆಲ್ರೂ ಒಂದೇ ದಿನಕ್ಕೆ ರಿಜಿಸ್ಟರ್ ಮಾಡಿಸ್ಕೊಬಿಡ್ತಾರೆ ಅಂತ ಹೇಳ್ಬಿಟ್ಟು ಬೇರೆ ಕಡೆ ಜನ ಎಲ್ಲ 500,000 ಜನ ಕೇಳ್ಕೊಬಿಟ್ಟು ಬಂದ್ರು ಆ ಮನೆಯ ಆದ್ರೆ ನಿಮ್ಗೆ 20 ಲಕ್ಷಕ್ಕೆ ಅಡ್ವಾನ್ಸ್ ಇಸ್ಕೊಬಿಟ್ಟಿದ್ವಲ್ಲ 10,000 ರೂಪಾಯಿ ಅದಕ್ಕೆ ನಾವು ಯಾರು ಕೊಡಕ್ ಹೋಗ್ಲಿಲ್ಲ ಯಾಕೆ ಬೇಕು ಸುಮ್ಕೆ ನೀ ಅಂತ ಹೇಳ್ಬಿಟ್ಟು ನೋಡಿ ಅದೆಲ್ಲ ಬಿಟ್ಬಿಡಿ ಈಗ ಬನ್ನಿ ಇವಾಗಲೇ ಈ ಕ್ಷಣನೇ ನೀ ರಿಜಿಸ್ಟ್ರೇಷನ್ ಮಾಡಿಸ್ಬಿಟ್ಟು ಕೊಟ್ಬಿಡ್ತೀವಿ ಇನ್ನೇನು ತೊಂದರೆ ಇಲ್ಲ ಅಂತದನ್ನೂ ಇಲ್ಲ ಬರ್ರಿ ನೋಡಿ ನಾನು ನಿಮ್ಗೆ ಅಡ್ವಾನ್ಸ್ ಆಗಿ 10,000 ರೂಪಾಯಿ ಕೊಟ್ಟಿದ್ನಲ್ಲ 10,000 ರೂಪಾಯಿನ ವಾಪಸ್ ಕೊಡಿ ಯಾಕೆ 10,000 ರೂಪಾಯಿ ವಾಪಸ್ಸು ಪರವಾಗಿಲ್ಲ ನಮ್ಗೆ 19,90,000 ಕೊಡಿ ಪರವಾಗಿಲ್ಲ 10,000 ರೂಪಾಯಿನಾಗೆ ಏನು ಹಿಡ್ಕೊಂಡೆ ಕೊಟ್ಬಿಡಿ ಅದ್ರಾಗ ಏನಂತೆ ನಾನು ಹೇಳ್ತಿರೋದು ಅದಲ್ಲ ನಾನು ನಿಮ್ ಮನೆಯ ಕೊಂಡ್ಕೊಳಕಿಲ್ಲ ನನಗೆ ನಿಮ್ ಮನೆ ಅವಶ್ಯಕತೆ ಇಲ್ಲ ಏನು ಏನ್ ಹೇಳ್ತಾ ಇದ್ದೀರಾ ಮನೆ ತಗೊಳಕಿಲ್ವಾ ಇಲ್ಲ ನನಗೆ ಮನೆ ಬೇಡ ನೀವು ಸಾಕು ನಿಮ್ಮ ಮನೆ ಸವಾಸನವೇ ಸಾಕು ಆ ಕಿತ್ತೋಗಿರೋ ಮನೆಗೆ ನಾನು 20 ಲಕ್ಷ ಕೊಡ್ತಗೋಬೇಕಾ ಸ್ವಲ್ಪ ಯಾಮರ್ ಬಿಟ್ಟಿದ್ರೆ ಹಬ್ಬ ಆ ದೇವದ ಮನೆನ ನನ್ನ ತಲೆ ಕಟ್ಬಿಟ್ಟು ಅಮ್ಮ ಮಗಳು ಇಬ್ರು ಎಸ್ಕೇಪ್ ಆಗ್ಬಿಡ್ತಿದ್ರಿ ಅಲ್ವಾ ಸದ್ಯ ದೇವರು ದೊಡ್ಡನು ಹೆಂಗೋ ಆ ಸಿದ್ದಣ್ಣವ್ರ ಅಮ್ಮ ಬಂದ್ಬಿಟ್ಟು ಎಲ್ಲ ವಿಚಾರನೂ ಹೇಳಿದಕ್ಕೆ ಸೊರೋಯ್ತು ಇಲ್ಲ ಅಂತ ಹೇಳಿದ್ರೆ ಹಬ್ಬ ನನ್ನ ಕತೆ ಅಂತನೂ ಗೋವಿಂದ ಆಗ್ಬಿಟ್ಟಿರೋದು ಏನೋ ನೀವು ಚೆನ್ನಾಗಿರ್ಬೇಕು ಕಂಡರೆಲ್ಲನೂ ಹಾಳಾಗೋಗ್ಬೇಕು ಅಂತ ಬಯಸ್ತೀರಾ ನೀವು ನೀವು ಮಾತ್ರ ಚೆನ್ನಾಗಿರ್ರಿ ಉಣ್ಕೊಂಡು ತಿನ್ಕೊಂಡು ಆರಾಮಾಗಿ ಚೆನ್ನಾಗಿರ್ರಿ ನಾವು ದೇವದ ಮನೆಗೆ ತಗ್ಲಾಕ್ಬಿಡ್ರಿ ಆರಾಮಾಗಿ ನೀವು ಜೀವನ ಮಾಡ್ಕೊಂಡಿರ್ರಿ ನಾವು ದೇವ್ಗಳ ಜೊತೆ ಎಣಿಕೊಂಡು ಸತ್ತೋಗ್ಬಿಡ್ತೀವಿ ಅವಾಗ ನೀನು ಖುಷಿಯಾಗಿ ಜೀವನ ಮಾಡ್ಕೊಂಡು ಇದ್ಬಿಡಿ ಕೊಡ 10,000 ಸುಮ್ಮನೆ ನಿಮ್ಮ ಕಾಮುಚ್ಚ ನೀವು ಸಾಕು ನಿಮ್ ಸವಾಸನವೇ ಸಾಕು ಮಾಡ್ಬೇಕು ವ್ಯವಹಾರ ಇಂಥ ವ್ಯವಹಾರನ ಮಾಡೋದು ಕಂಡರ ಜೀವನ ಬಲಿ ತಗೊಳ್ಳೋ ಕೆಲಸ ಮಾಡ್ತಾ ಇದೀಯ ನೀನು ನೋಡಮ್ಮ ಸುಮ್ಕೇನಿಯಾ ವಾಪಸ್ ಕೊಟ್ಬಿಡು ನಮ್ಮ 10,000 ರೂಪಾಯಿ ಕಾಸ ಅಯ್ಯೋ ಇದೇನಣ್ಣ ಹಿಂಗೆ ಹೇಳ್ತಾ ಇದೀಯಾ 20 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ದು ಅಂಬಿಸ್ಬಿಟ್ಟು ಇವಾಗ ನೋಡ್ರೆ ದೆಯ್ಯದ ಮನೆ ಆ ಮನೆ ಈ ಮನೆ ಅಂತ ಹೇಳ್ತಾ ಇದೆಯಲ್ಲ ಯಾ ದೆಯ್ಯದ ಮನೆ ಅಲ್ಲೇನಾದ ದೆಯ್ಯ ಐತೆ ಅಂತ ಯಾಕೆ ಇತ್ತೋದಳು ಹೇಳಿದ್ದು ನಮ್ಮ ಅತ್ತೆ ನಿನ್ನೆ ಹೇಳಿದ್ದ ಅವಳೆಲ್ಲ ಸುಳ್ಳು ಹೇಳ್ತಾವಳೆ ಅತ್ತೆ ಅಲ್ಲ ಅವಳು ದೊಡ್ಡ ಕತ್ತೆ ನನಗೂ ಅವಳಿಗೂ ಹಾಗೆ ಬರೋಕಿಲ್ಲ ಕಣಣ್ಣ ಅದಕ್ಕೆ ನನ್ನ ಮೇಲೆ ಏನೇನೇನೋ ಹೇಳಿ ಏನೇನೇನೋ ಪಿನ್ನಿಕ್ತಾಳೆ ಅವಳನ್ನ ನೀವು ನಂಬಕ್ ಹೋಗ್ಬೇಡಿ ಅವಳು ಸರಿ ಇಲ್ಲ ಅವಳು ದೊಡ್ಡ ಪೋರ್ಟ್ಮೆಂಟಿ ನಮ್ಮ ಅತ್ತೆ ಯಾಕೆ ಕಿರ್ಚ್ಕೊತ್ಯಾ ಮುಚ್ಚು ಬಾಯ ಕಂಡಿವ್ನಿ ಕಿರ್ಚ್ಕೊಳ್ತಾಳೆ ಏನ್ ಕಿರ್ಚ್ಕೊಂಡೇನ್ ಮಾಡ್ತೀಯಾ ನನಗೆ ಗೊತ್ತಿಲ್ಲ ಊರಾಗಿರೋರೆಲ್ಲ ಅದೇ ಮಾತು ಹೇಳೋರೆ ಸುಮ್ಕೆ ನನ್ನ ದುಡ್ಡು ನನಗೆ ವಾಪಸ್ ಕೊಟ್ಬಿಡು ನಿನ್ ಸವಾಸ ನನಗೆ ಬೇಕಾಗಿಲ್ಲ ನಿನ್ ಮನೆ ಅಂತೂ ಮೊದಲೇ ನನಗೆ ಬೇಕಾಗಿಲ್ಲ ನಿನ್ ಮನೆ ಕಟ್ಕೊಂಡು ನನ್ಗೇನಾಗಬೇಕು ಆ ಮನೆಯ ನೀನೇ ಮಾಡಿಕ ನಾನು 10,000 ರೂಪಾಯಿ ನನಗೆ ವಾಪಸ್ ಕೊಟ್ಬಿಡು ಅಯ್ಯೋ ಕಾಕಿ ಮುದ್ಕಿ ನಾವು ತಗೊಳ್ಳೋದಕ್ಕೆ ಹಿಂಗೆಲ್ಲನೂ ಮಾಡ್ತಾವ್ರ ನೋಡ್ದೆ ನಮ್ಮ ಎಷ್ಟು ಹೊಟ್ಟೆ ಉರಿಯ ಹೆಜ್ಜಿಗೆ ಕಿತ್ತೋದಜ್ಜಿ ಹಂಗೆಲ್ಲ ಪಿಟಿಂಗ್ ಇಕ್ಬಿಟ್ಟವಳೆ ಅಂತ ಹೇಳ್ಬಿಟ್ಟು ದೆಯ್ಯದ ಮನೆ ಅಂತ ಹೇಳ್ಬಿಟ್ಟು ಈ ಅಪ್ಪಂಗೆ ಎಷ್ಟು ಸಲ ಹೇಳೋದು ದೆಯ್ಯದ ಮನೆ ಅಲ್ಲ ಅಂದ್ರೆ ತಗೊಳಕಿಲ್ಲ ಅಂತ ಹೇಳ್ತಾವನಲ್ಲ ನೋಡು ಅದೆಲ್ಲ ನನಗೆ ಗೊತ್ತಿಲ್ಲ ನಮ್ಮ ತಾಗೆ ಕಾಸಿಲ್ಲ ಇವಾಗ ಸುಮ್ಮನೆ ನೀ ಆ ಮನೆಯ ತಗೊಂಡು ಹೋಗಿ ಬೇಕಾರೆ 19 ಲಕ್ಷಕ್ಕೆ ಕೊಡ್ತೀವಿ 1 ಲಕ್ಷ ಫ್ರೀಯಾಗಿ ಬಿಟ್ಬಿಡ್ತೀವಿ ನಿಮಗೆ 19 ಲಕ್ಷಕ್ಕೆ ನೀ ಮನೆಯ ತಗೊಳ್ಳಿ ಅಷ್ಟು ದಾರ ಮನೆಯ ನೀವು ಕಮ್ಮಿ ರೇಟು ಕೊಡ್ತಾ ಇದೀರಾ ಅಂದಾಗೆ ನೀಯ ನನಗೆ ಅನುಮಾನ ಬರ್ಬೇಕಿತ್ತು ನನ್ ಮಗ ನನ್ನ ತಲೆಯಾಗ ಏನು ಒಳಿಲಿಲ್ಲ ನೋಡು ಈಗ ಎಲ್ಲ ತಲೆಯಾಗೂ ಒಳಿತೈತೆ ಏಯ್ ಬಾಯಿ ಮುಚ್ಕೊಂಡು ದುಡ್ಡು ಕೊಟ್ರೆ ನೀಯ ಸರಿ ಇಲ್ಲ ಅಂದ್ರೆ ತ್ವಾರಣ ಕೊಟ್ಬಿಡ್ತೀನಿ ಸಿಗ್ದು ಊರ್ ಬಾಗ್ಲುಗೆ ಅಯ್ಯೋ ನಾವ್ ಏನ್ ಮಾಡನಿ 10,000 ಎಲ್ಲನೂ ಶಾಪಿಂಗು ಗೀಪಿಂಗು ಅಂತ ಹೇಳ್ಬಿಟ್ಟು ಎಲ್ಲ ಖರ್ಚು ಮಾಡಾಕ್ಬಿಟ್ವಿ ನಾವು ನೀವ್ ಹೆಂಗಿದ್ರು 20 ಲಕ್ಷ ಕೊಡ್ತಿರಲ್ಲ ಹೆಂಗೋ 20 ಲಕ್ಷದಾಗ ನಮ್ ಜೀವನ ನಡೀತದೆ ಬಿಡು ಇನ್ನೇನು ಅಂತ ಹೇಳ್ಬಿಟ್ಟು ಎಲ್ಲನೂ ತಿಂತೇಗ ಮುಗಿಸ್ಬಿಟ್ವಿ ಹಾಕೊಳಕ್ ಬಟ್ಟೆ ಇರ್ಲಿಲ್ಲ ಬಟ್ಟೆ ತಕೊಬಿಟ್ವಿ ತಿನ್ನಕ್ ಮಸಾಲೆ ದೋಸೆ ಎಲ್ಲ ತಿನ್ಕೊಬಿಟ್ವಿ ಇನ್ನೊಂದು 1,000 ಏನೋ ಉಳ್ದೈತೆ
ನಮ್ಮ ಜೀವನಕ್ಕೂ ಕಷ್ಟ. ಈಗ ನೀವು ಮನೆ ಬೇರೆ ತಗೊಳಕಿಲ್ಲ ಅಂತ ಹೇಳ್ತಾ ಇದ್ದೀರಾ. ಇನ್ನೊಬ್ರು ಗಿರಾಕಿ ಸಿಕ್ಕು ಅವ್ರಿಗೆ ಮನೆ ಮಾರಿ ಎಲ್ಲ ಮಾರ ಗಂಟನೂ ನಾವು ಏನು ಮಾಡೋಕ್ಕಾಗಿಲ್ಲ. ನಮ್ಮ ಜೀವನ ಭಾಳ ಕಷ್ಟದಂಗೆ ನಡೀತಾ ಐತೆ. ಅರ್ಥ ಮಾಡ್ಕೊಳ್ಳಿ. ನೀವು ಮನೆ ತಗೊಂಡ್ರೆ ನಮಗೆ ಪುಣ್ಯ ಬರ್ತದೆ. ಇಲ್ಲಾಂದ್ರೆ 5,000 ಬುಡಿ ಬೇಕಾದ್ರೆ ನಮಗೆಲ್ಲ ಸರೋಯ್ತದಲ್ಲ. ಆ ಮನೆ ಮಾರ್ತೀವಲ್ಲ, ಆ ಮನೆ ಮಾರಿದಾಗ ನಿಮಗೆ ಪೂರ್ತಿ ದುಡ್ಡು ಹಂಗೆ ನೀವು ವಾಪಸ್ ಕೊಟ್ಬಿಡ್ತೀವಿ. ನಿಮ್ಮ ದುಡ್ಡಿನ ವಿಚಾರಕ್ಕಂತೂ ನಾನು ಬರೋದೇ ಇಲ್ಲ, ಏನೂ ಇಲ್ಲ. ನಾನು ನಂಬಿ ನಿಜವಾಗೂ ಹಾಳಾದ್ ಬಿಟ್ಟಿದ್ದವ. ಏನ್ ಆಡ್ತೀರಾ ನೀವು ಅಂತ ಹೇಳಿದ್ರೆ ನೀವೇನು ಉದ್ದಾರ ಆಗಕ್ಕಿಲ್ಲ. ನೀವ್ ಹಾಳಾಗೋಯ್ತೀರಾ. ಅಮ್ಮ ಮಗಳು ಹೆಂಗುಸ್ರುಗಳು ಇಬ್ರಿಗೂ ಎಂತ ಬುದ್ಧಿ ನಿಮ್ ಇಬ್ರಿಗೂನುವೆ ಗಂಡುಸ್ರು ಮಾಡಕ್ಕಿಲ್ಲ. ಹಂಗ್ ವ್ಯವಹಾರ ಮಾಡ್ತಿರಲ್ಲ ನೀವು, ಕದ್ದು ಮುಚ್ಚಿ ಎಲ್ಲನೂ. ಯಪ್ಪ 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 ಯಪ್ಪ. ಸರಿ, ಆಳು ಬಿದ್ದೋಗ್ರಿ. ಆ ಮನೆ ಮಾರಿದ ತಕ್ಷಣ ಏನಿಯಾ ನಾನು 10,000 ರೂಪಾಯಿನ ವಾಪಸ್ ತಂದನು ಕೊಟ್ಟೇ ಕೊಡ್ಬೇಕು. ಇಲ್ಲಾಂದ್ರೆ ಮಂತ ಹುಡುಗ ಬಂದು ದಿನ ಜಗಳ ಕಾಯ್ಬೇಕಾಯ್ತದ. ಅಷ್ಟೇ ಏನಿಯಾ ಊರ್ ಜನ ಎಲ್ಲ ನಿಮ್ಮನ್ನೇ ನೋಡಿ ಯಾಕ್ರು ತುಪ್ಪು ಮಾಕೋಬೇಕಾಯ್ತದೆ. ಥೂ, ನಿಮ್ಮಂತ ಸವಸ ಮಾಡಿ 10,000 ರೂಪಾಯಿ ಕಳ್ಕೊಂಡಲ್ಲ. ಬೆಳಿಗ್ಗೆ ಯಾರ ಮಕ ನೋಡಿದ್ನೋ ಏನೋ. ದೇವ್ದ ಬಂಗ್ಲೆ ಕೊಂಡ್ಕೊಳಕ್ ನಂಗೆ ಹುಚ್ಚಿಡ್ದೈತ ನಿಮ್ಮಷ್ಟು. ಯಪ್ಪ 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 ಸಾಕು. 10,000 ರೂಪಾಯಿ ಹೋದ್ರೂ ಪರವಾಗಿಲ್ಲ. ಆ ದೇವ್ದ ಮನೆ ಕೊಂಡ್ಕೊಳ್ಳಿಲ್ವಲ್ಲ ನಾನು. ಅದೇನೇ ನೀ ಪುಣ್ಯ. ಹೋಗ್ರಿ, ಆ ದೇವ್ದ ಮನೆಗೆ ಇದ್ದು ನೀವೇ ನೀ ಸಾಯಿ ಹೋಗ್ರಿ. ಯಾರಗಾನ ಒಬ್ರು ಮೋಸ ಮಾಡ್ಬೇಕು ಅಂತ ಅನ್ಕೊಂಡ್ರೆ ದೇವ್ರು ನಿಮ್ಮನ್ ಬಿಟ್ಬಿಟ್ಟನೆ. ನಿಮ್ಗೂ ಹಂಗೆ ಸರಿಯಾಗಿ ಮೋಸ ಮಾಡೋದು ಅನ್ಭವಿಸ್ಕೊಂಡು ಸಾಯ್ರಿ. ಓಹೋ, ಊರ್ಗ ಒಬ್ಳೇನಿಯ ಪದ್ಮಾವತಿ ಅನ್ನಂಗೆ ಊರ್ಗ ಒಬ್ನೇನಿಯ ಗೌಡ ಇವನ್ ಕೊಂಡ್ಕೊಳ್ಳೋನು. ಇನ್ಯಾರು ಇಲ್ವೇನ್ ಕೊಂಡ್ಕೊಳಕ್ಕೆ? ಓಹೋ, ನೋಡ್ದೇನೆ ಮಗಳೇ, ಇನ್ಯಾರು ಇಲ್ಲ ಊರ ಕೊಂಡ್ಕೊಳಕ್ಕೆ ನಂಗೆ ಹೇಳ್ತಾನೆ. ಹೋದ್ರೆ ಹೋಗ್ಲಿ ಬಾ. ಏನಂತೆ ಇವ್ನು ದುಡ್ಡು ಕೊಟ್ರೆ ನಾನು ಸಂಸಾರ ಮಾಡೋದು. 10,000 ರೂಪಾಯಿ ನನ್ನ ಮಗನ್ ಕೊಟ್ರೆ ಕೇಳು. 10,000 ರೂಪಾಯಿನಾಗ 1 ರೂಪಾಯಿ ಕೊಡಕ್ಕಿಲ್ಲ ನನ್ನ ಮಗಂಗೆ. 1 ರೂಪಾಯಿ 50 ಪೈಸೆನೂ ಕೊಡಕ್ಕಿಲ್ಲ. ಅದೇನು ನನ್ನ ಹತ್ರ ಬಂದದೇನು ಕಿತ್ಕತನೋ ಕಿತ್ಕೊಳ್ಳಿ. ಓಹೋ, ಇದ್ಯಾಕ್ಲೇ ಸಪ್ಪು ನಿಂತಿದ್ಯಾ? ಏನೈತೆ ನಿಂಗೆ ಈ ಸತ್ತು ಸಂದಕ್ಕಿದೆ? ಇವಾಗ ಯಾಕೆ ಸಪ್ಕ ಹೋಗ್ಬಿಟ್ಟಿದ್ಯಾ? ಹೋಗಮ್ಮ, ಆ ಮನೆಯ ಮಾರಿ ಹಂಗೋ ಜೀವನ ಮಾಡ್ಕೋಬೋದು, ಹಂಗಿರ್ಬೋದು ಹಿಂಗಿರ್ಬೋದು ಅಂತ ಅನ್ಕೊಂಡಿದ್ದೆ. ಎಲ್ಲ ಹಾಳಾಗೋಯ್ತಲ್ಲಮ್ಮ. ಅದಕ್ಕೆ ನೆನೆಯ ಸುಮ್ಮನೆ ಯೋಚನೆ ಮಾಡ್ತಾ ಇದ್ದೀನಿ. ನಾವು ಅದನ್ನು ಮಾರೋದು ಯಾವಾಗ? ಅದನ್ನು ತಗೊಂಡು ನಾವು ಪ್ಯಾಟ್ಗೆ ಹೋಗಿ ಮನೆ ತಗೊಳ್ಳೋದು ಯಾವಾಗ? ನಾವು ಜೀವನ ಮಾಡೋದು ಯಾವಾಗ? ಏನು ಒಂದು ಅರ್ಥ ಆಯ್ತಿಲ್ಲ. ಆ ಕಳ್ಮುದ್ಕಿ ಯಾಕೆ ಬೇಕಿತ್ತು? ಆ ಕಳ್ಮುದ್ಕಿಗೆ ನಮ್ಮ ಮೇಲೆ ಫಿಟ್ಟಿಂಗ್ ಇಕ್ಕಕ್ಕೆ ಹಾಳಾಗೋಯ್ತಾಳ. ಕಳ್ಮುದ್ಕಿ ಉದ್ದಾರ ಅಂತೂ ಆಗಕ್ಕಿಲ್ಲ, ನೆಗದ್ ಬಿದ್ದೋಯ್ತಾಳ ಮುದ್ಕಿ. ಥೂ, ನಮ್ಮ ಜೀವನನೇ ನೆನೆಯ ಸರ್ವನಾಶ ಮಾಡ್ಬಿಟ್ಲು, ಕಿತ್ತೋದಳು. ನಮ್ಮ ಅತ್ತೆ ಕತ್ತೆ ಅಲ್ವಾ ಲೇ ಮನಿಯಾಳ ಕತ್ತೆ. ಬಾರೆ ಬಾ, ಇವತ್ತು ನಿಮ್ಮ ಅಜ್ಜಿ ಗ್ರಾಚಾರ ಬಿಡಿಸ್ಬಿಟ್ಟು ಬರ್ತೀನಿ ಬಾ. ಓಹೋ, ಈಗ ನಮ್ಗೆ ಅವಳೆ ಕೂಳಾಕ್ಬೇಕು. ನಮ್ಮ ಮನೆ ಮನೆನ ಅವಳು ಯಾಕೆ ತಪ್ಪಿಸ್ಬೇಕಿತ್ತು? ಅದು ದೆಯ್ಯದ ಮನೆನೋ ಭೂತದ ಮನೆನೋ ಅದನ್ನ ಕಟ್ಕೊಂಡು ಅವಳಿಗೆ ಏನಾಗಬೇಕಿತ್ತು? ಬಾ ಐತೆ ಅಯ್ಯಮ್ಮಂಗೆ ಗ್ರಾಚಾರ. ಅವಳ ಜೀವನ ಅದಕ್ಕೆ ನಾವು ಹಂಗೆ ಕಡ್ಡಿ ಅಲ್ಲಾಡ್ಸಕ್ಕೆ ಹೋಯ್ತೀವ? ನಾವು ಯಾರಿಗಾನ ಮಾಡ್ಕೊತೀವಿ? ಅಯ್ಯಮ್ಮಂಗೆ ಯಾಕೆ ಬೇಕು? ಬಂದ್ಬಿಟ್ಟು ಕಡ್ಡಿ ಅಲ್ಲಾಡ್ಸ್ಬಿಟ್ಟು ಕ್ಯಾನ್ಸಲ್ ಮಾಡಿಸ್ಬಿಟ್ಲಲ್ಲ ಅನ್ಯಾಯವಾಗಿ. ಬಾರೆ ಸರಿಯಾಗಿ ಮಾಡೋಣ ಬಾರೆ. ಅಮ್ಮ ಏನು ಮಾಡಿದ್ರು ಏನು ಆಗಕ್ಕಿಲ್ಲ, ಸುಮ್ಕಿರು. ಸುಮ್ಮನೆ ಮಾತಾಡ್ಬೇಕಷ್ಟೇ. ಏನು ಮಾಡಂಗೈತಿ ಇದೆಯಾ ನೀನು? ನಿನ್ನ ಕೈಲಿ ಏನು ಮಾಡೋಕ್ಕಾಗಿಲ್ಲ, ಸುಮ್ಮನಿರು. ಹೋಗ ಎಜಿತ ಕಿತ್ತಾಕೊಂಡು ಉಗಿಸ್ಕೊಂಡು ಮಟ್ನ ಹೊಡ್ಸ್ಕೊಂಡು ಬರ್ಬೇಕಷ್ಟೇನೆ. ಅಲ್ಲಿ ಹೋದ್ರೂ ಗೃಹ ಪ್ರವೇಶ ಯಾವಾಗ ಸಾರ್ದಿ? ನಿಂತಿದ್ದೀನ ಏನು ಈ ಯುಗಾದಿ ಕಳ್ಕೊಂಡು ಮಾಡ್ತೀಯೇ? ಈ ಚೂಡಜ್ಜಿ ಚೂಡ್ ಮುದ್ಕಿ ಇವಳಿಗೆ ಯಾಕೆ ನಾನು ಹೆಂಗಾರ ಮಾಡ್ಕೊಂಡು ಸಾಯ್ತೀನಿ? ಇವಳು ಮಾಕ ಮುಚ್ಚ ಬಂದ್ ಕೇಳ್ತಾಳೆ ಹಾಳಾದ ಮುದ್ಕಿ. ಏನು ತಯಾರಿ ಮಾಡ್ತಾ ಇದ್ದೀರಿ? ಮಾಡಿ ಜೋರಾಗಿ ಮಾಡಿ. ಒಬ್ಬಿಟ್ಟು ಹಾಕೋದನ್ನ ಮರಿಬೇಡಿ. ನಾನು ಬರ್ತೀನಿ ಒಬ್ಬಿಟ್ಟು ತಿನ್ನಕ್ಕೆ. ಒಬ್ಬಟ್ಟಲ್ಲ, ಈ ಮುದ್ಕಿ ತಿಥಿ ಒಡೆ ಹಾಕ್ಬೇಕು. ತಿಥಿ ಒಡೆ ಮುದ್ಕಿ ಅಮ್ಮ. ಈ ಊರಾಗಿರಲ್ಲ ನಮ್ಮನ್ನ ಆಡ್ಕೊಂಡು ನಗದೆ ನೀನು ಆಗೋಗ್ಬಿಡ್ತು ಕಣಮ್ಮ. ಸಾರುಗಿರು ಮಿಕ್ರೆ ಹೇಳ್ರಿ, ತಗೊಂಡೋಯ್ತೀನಿ ಬಂದು ಅವತ್ತು. ಕಾಕಿ ಮುದ್ಕಿ ಹೋಗ್ ಸುಮ್ಮನೆ ಸಾಯಿ. ನನಗೆ ಗೊತ್ತು ನೀನ್ ಕೊಡ್ತೀಯ ಅಂತ ಹೇಳ್ಬಿಟ್ಟು. ಆಯ್ತು ಹೇಳು. ಉಗಾದಿ ಹಬ್ಬ ಕಳ್ಕೊಂಡೇನಿಯ ಮಾಡ್ರಿ, ಒಳ್ಳೇದಾಗ್ಲಿ. ಊರ್ ಜನ ಎಲ್ಲ ಆಡ್ಕೊಳಕ್ ಮಾಡ್ಬಿಟ್ಲಲ್ಲ ನಮ್ಮ ಅತ್ತೆ ಕತ್ತೆ. ಇವಳಿಗೆ ಯಾಕೆ ಬೇಕಿತ್ತು ನನ್ನ ನರಿ ಕತೆ? ಮಾಡ್ತೀನಿ ಬಾ ಮಗಳೇ, ಹೋಗೋಣ.